ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಗುಣತ್ರಯ ವಿಭಾಗ ಯೋಗ ಅಂತಕ್ಕಂಥ ಹೊಸ ಅಧ್ಯಾಯದಲ್ಲಿ 1 ಮತ್ತು 2ನೇ ಶ್ಲೋಕಗಳಲ್ಲಿ ಭಗವಂತ ಅರ್ಜುನನಿಗೆ ಹೇಳಿದ ಎಲ್ಲ ವಿಚಾರವನ್ನು ತಿಳ್ಕೊಂಡಂಥ ಮುನಿಗಳು ಪರಮಸಿದ್ಧಿಯನ್ನು ಹೊಂದಿದರು. ಅವರು ಹೊಂದಿದ್ದಕ್ಕೆ ಬೇಕಾದಂಥ ಯಾವ ಜ್ಞಾನ ಇದೆಯೋ, ಯಾವ ಜ್ಞಾನವನ್ನು ಪಡೆದು ಅವರು ಪರಮಸಿದ್ಧಿಯನ್ನು ಪಡೆದರು, ಅಂಥ ಜ್ಞಾನಗಳಲ್ಲಿ ಉತ್ತಮವಾದ ಜ್ಞಾನವನ್ನು ನಿನಗೆ ನಾನು ಬೋಧಿಸ್ತೀನಿ ಅಂತ ಹೇಳಿದ. ಹಾಗೆಯೇ ಮುಂದುವರೆದು ಆ ಜ್ಞಾನವನ್ನು ಆಶ್ರಯಿಸಿದಂತಹ ಜನ ನನ್ನ ಸಮಾನತ್ವವನ್ನು ಹೊಂದಿದ್ರು ಅಂತ ಮುನಿಗಳು ಅಂತ ಹೇಳಿದ. ಹಾಗೆ ಸಮಾನತ್ವವನ್ನು ಪಡೆದಂಥವರಿಗೆ ಸೃಷ್ಟಿ ಕಾಲದಲ್ಲಿ ಅವರು ಹುಟ್ಟೋದಿಲ್ಲ, ಪ್ರಳಯ ಕಾಲದಲ್ಲಿ ಅವರು ಯಾವ ತೊಂದರೆಯನ್ನು ಕೂಡ ಅನುಭವಿಸೋದಿಲ್ಲ ಅನ್ನುವಂಥ ಮಾಹಿತಿಯನ್ನು 1, 2ನೇ ಶ್ಲೋಕಗಳಲ್ಲಿ ತಿಳಿಸಿದ. ಮತ್ತೆ ಮುಂದುವರೆದು 3, 4ನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾರೆ ಅಂತ ನೋಡೋಣ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ. ಭಾರತ ಅಂತ ಕರೀತಾ ಇರೋದು ಅರ್ಜುನನ್ನ. ಹೇ ಅರ್ಜುನ, ಮಹತ್ತರವಾದಂಥ ಈ ಪ್ರಕೃತಿಯೇ ನನ್ನ ಯೋನಿ, ಅಂದರೆ ನನ್ನ ಪ್ರವೇಶ ದ್ವಾರ. ಇದು ಈ ಇಡೀ ಪ್ರಕೃತಿ, ಅದರಲ್ಲಿ ನಾನು ಗರ್ಭವನ್ನು ಇಡ್ತೀನಿ. ಇದರಿಂದ ಸರ್ವ ಪ್ರಾಣಿಗಳು ಕೂಡ ಉತ್ಪತ್ತಿ ಆಗ್ತವೆ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಇಲ್ಲಿ ಸೃಷ್ಟಿಯ ರಹಸ್ಯವನ್ನು ಭಗವಂತ ಹೇಳ್ತಾ ಇದ್ದಾನೆ. ಇಡೀ ಪ್ರಕೃತಿನೇ ಒಂದು ಯೋನಿ ದ್ವಾರ, ಅದರಲ್ಲಿ ನಾನು ಬೀಜವನ್ನು ಇಡುತ್ತೀನಿ, ಆಗ ಸಕಲ ಪ್ರಾಣಿಗಳು ಉತ್ಪತ್ತಿ ಆಗ್ತವೆ ಅಂತ ಹೇಳ್ದ. ಈ ರೀತಿಯಲ್ಲಿ ಅವು ಉತ್ಪತ್ತಿ ಆದಮೇಲೆ ಅವಕ್ಕೆ ನಾಮ ರೂಪಗಳು ಇತ್ಯಾದಿಗಳೆಲ್ಲ ಬಂದು ಈ ಪ್ರಪಂಚ ವಿಕಾಸವಾಗ್ತಾ ಹೋಗುತ್ತೆ ಅಂತ ಹೇಳಿದ. ಮತ್ತೆ ಮುಂದುವರೆದು ಸರ್ವಯೋನಿಷು ಕೌಂತೇಯ ಮೂರ್ತಯ ಸಂಭವಂತಿಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜಪ್ರದಃ ಪಿತಾ. ಮತ್ತೆ ಮುಂದುವರೆದು ಸೃಷ್ಟಿಯ ರಹಸ್ಯವನ್ನು ಮತ್ತಷ್ಟು ವಿಸ್ತರಿಸಿ ಹೇಳ್ತಾ ಇದ್ದಾನೆ. ಹೇ ಅರ್ಜುನ, ವಿವಿಧ ಯೋನಿಗಳಲ್ಲಿ ಹುಟ್ಟತಕ್ಕಂಥ ರೂಪಗಳಿಗೆಲ್ಲ ಈ ಪ್ರಕೃತಿನೇ ತಾಯಿ, ನಾನು ಬೀಜದಾತನಾಗಿರ್ತಕ್ಕಂಥ ತಂದೆ ನಾನು ಅಂತ ಹೇಳಿದ. ಎಲ್ಲ ಜೀವರಾಶಿಗಳಿಗೆ ಈ ಪ್ರಕೃತಿ ತಾಯಿ ಇದ್ದಂತೆ, ಅದಕ್ಕೆ ಬೀಜಾಂಕುರವನ್ನು ಮಾಡುವಂಥ ತಂದೆ ನಾನು ಅಂತ ಹೇಳಿದ. ಯಾಕೆಂದರೆ ಈ ಪ್ರಪಂಚದಲ್ಲಿ ನಾನಾ ಬಗೆಯ ಜೀವರಾಶಿಗಳು ಇದ್ದಾವೆ, ಅವೆಲ್ಲವಕ್ಕೂ ಕೂಡ ಪ್ರಕೃತಿ ತಾಯಿ. ಏಕೆಂತಂದರೆ ಎಲ್ಲವೂ ಕೂಡ ಪ್ರಕೃತಿಯಿಂದನೇ ಸೃಷ್ಟಿಯಾಗಿರ್ತಕ್ಕಂಥದ್ದು. ಪ್ರಕೃತಿ ಅಂದರೆ ಏನು ಅನ್ನೋಂಥದ್ದನ್ನು ಹಿಂದಿನ ಅಧ್ಯಾಯದಲ್ಲಿ ತಿಳಿಸಿದ್ದ ಭಗವಂತ. ಪ್ರಕೃತಿ ಮತ್ತು ಪುರುಷ ಅನ್ನುವಂಥ ಪದಗಳನ್ನು ಉಪಯೋಗ ಮಾಡಿದಾಗ ಈ ವಿಷಯ ಬಂತು. ಪ್ರಕೃತಿಯಲ್ಲಿ ನಾವು ನಾನಾ ರೀತಿಯ ಜೀವಿಗಳನ್ನು ಸೃಷ್ಟಿ ಮಾಡತಕ್ಕಂಥದ್ದು, ಅದು ಕ್ಷೇತ್ರ, ಅದು ಪ್ರಕೃತಿ. ಪುರುಷ ಅಂತಕ್ಕಂಥವನು ಭಗವಂತ, ಅದು ಆತ್ಮಸ್ವರೂಪವಾಗಿ ಅದರಲ್ಲಿ ಪ್ರವೇಶ ಮಾಡುತ್ತೆ ಅನ್ನುವಂಥದ್ದನ್ನು ಹಿಂದೆ ತಿಳಿಸಿದ್ದ. ಹಾಗೆ ಈ ಅಧ್ಯಾಯದಲ್ಲಿ, ಈ ಶ್ಲೋಕದಲ್ಲಿ ಈ ಪ್ರಕೃತಿನೇ ತಾಯಿ, ಆದರೆ ಪ್ರಕೃತಿಗೆ ಇವುಗಳನ್ನು ಸೃಷ್ಟಿ ಮಾಡೋದಕ್ಕಾಗಲ್ಲ. ನೋಡಿ, ಅದಕ್ಕೆ ಇದನ್ನು ಸೃಷ್ಟಿಯ ರಹಸ್ಯ ಅನ್ನೋದು. ಈ ರಹಸ್ಯವನ್ನು ತಿಳ್ಕೊಳ್ಬೇಕು ನಾವು. ಇಷ್ಟೆಲ್ಲ ಪ್ರಕೃತಿ ಇದೆ, ಈ ಪ್ರಕೃತಿಗೆ ಯಾವುದನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಭಗವಂತ ಅಲ್ಲಿ ಬೀಜವನ್ನು ಬಿತ್ತುತ್ತಾನೆ, ಅದಕ್ಕೆ ಚೇತನವನ್ನು ತುಂಬುತ್ತಾನೆ. ಆಗ ಪ್ರಕೃತಿ ಆ ಚೇತನಕ್ಕೆ ಒಂದು ದೇಹವನ್ನು ಒದಗಿಸುತ್ತೆ. ನಾನಾ ರೀತಿಯ ದೇಹಗಳು, ನಾನಾ ಪ್ರಾಣಿಗಳು, ನಾನಾ ರೀತಿಯ ಮಾನವರು, ಎಲ್ಲರಿಗೂ ಕೂಡ ದೇಹವನ್ನು ಕೊಡ್ತಕ್ಕಂಥದ್ದು ಪ್ರಕೃತಿ. ಅದಕ್ಕೆ ಒಂದು ಬೀಜವನ್ನು ಬಿತ್ತುವಂಥವನು ಮತ್ತು ಅದಕ್ಕೆ ಚೇತನವನ್ನು ಕೊಡ್ತಕ್ಕಂಥವನು ಭಗವಂತ. ಅದಕ್ಕೆ ಅವನನ್ನು ಸೃಷ್ಟಿಕರ್ತ ಅಂತ ಹೇಳ್ತೀವಿ. ಸೃಷ್ಟಿ, ಸ್ಥಿತಿ, ಲಯ ಇವು 3ಕ್ಕೂ ಬೇರೆ ಬೇರೆಯ ದೇವರುಗಳನ್ನು ನಾವು ಪುರಾಣಗಳಲ್ಲಿ ಗುರುತಿಸ್ತೀವಿ.
ಸೃಷ್ಟಿಕಾರಕ ಬ್ರಹ್ಮ, ಸ್ಥಿತಿಕಾರಕ ವಿಷ್ಣು, ಲಯಕಾರಕ ಪರಮೇಶ್ವರ ಅಂತ. ಆದರೆ ಅವೆಲ್ಲವೂ ಕೂಡ ಒಂದೇ ಅಂತ ನಾವು ಭಾವಿಸಿದಾಗ ಈ ಸೃಷ್ಟಿಗೆ ಆ ಭಗವಂತನೇ ಕಾರಣ ಅನ್ನುವಂಥ ಮಾಹಿತಿಯನ್ನು ಅರ್ಜುನನಿಗೆ ಶ್ರೀಕೃಷ್ಣ ಬೋಧಿಸಿದ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.